ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ನಮ್ಮೆಲ್ಲರ ಲೈಫ್ನಲ್ಲೂ ಒಂದಲ್ಲ ಒಂದ್ಸಾರಿ ಹೀಗಾಗಿರುತ್ತೆ ಅಲ್ವಾ? ಯಾವುದೋ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡಿರ್ತೀವಿ, ಆದ್ರೆ ಅದನ್ನ ಸಾಧಿಸೋಕೆ ಆಗದೆ ಅರ್ಧಕ್ಕೆ ಬಿಟ್ಟಿರ್ತೀವಿ. ಯಾಕಂದ್ರೆ ನಾವು ಅನ್ಕೊಂಡಿರ್ತೀವಿ ದೊಡ್ಡ ಬದಲಾವಣೆಗಳಿಗೆ ದೊಡ್ಡ ದೊಡ್ಡ ಪ್ರಯತ್ನಗಳೇ ಬೇಕು ಅಂತ. ಆದ್ರೆ ಸತ್ಯನೇ ಬೇರೆ ಇದೆ. ನಿಜವಾದ ಶಾಶ್ವತವಾದ ಬದಲಾವಣೆ ಬರೋದು ರಾತ್ರಿಯಾಗೋ ಪವಾಡದಿಂದಲ್ಲ, ಬದಲಿಗೆ ನಾವು ಪ್ರತಿದಿನ ಮಾಡೋ ಅತಿ ಚಿಕ್ಕ ಆದ್ರೆ ನಿರಂತರವಾದ ಕೆಲಸಗಳಿಂದ. ಬನ್ನಿ ಆ ಸಣ್ಣ ಸಣ್ಣ ಅಭ್ಯಾಸಗಳ ದೊಡ್ಡ ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಮಾತಿದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಷಯದ ಜೀವಾಳ. ದೊಡ್ಡ ಯಶಸ್ಸು ಅಂದ್ರೆ ಒಂದೇ ಸಲಕ್ಕೆ ಏರ್ಬೇಕಾದ ದೊಡ್ಡ ಪರ್ವತ ಅಲ್ಲ, ಅದು ಪ್ರತಿದಿನ ನಾವಿಡೋ ಒಂದೊಂದು ಸಣ್ಣ ಹೆಜ್ಜೆಯಿಂದ ಕಟ್ಟುವ ದಾರಿ. ಆ ಸಣ್ಣ ಹೆಜ್ಜೆಗಳೇ ನಮ್ಮ ಭವಿಷ್ಯದ ಅಡಿಪಾಯ. ಸರಿ, ಹಾಗಾದ್ರೆ ಮೊದಲು ಮಾಡಬೇಕಾದ ಕೆಲಸ ಏನ್ ಗೊತ್ತಾ? ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿರೋ ಒಂದು ತಪ್ಪು ಕಲ್ಪನೆಯನ್ನ ಒಡೆದ್ಹಾಕೋದು. ಅದೇನೆಂದ್ರೆ ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ಏನೋ ದೊಡ್ಡ ನಾಟಕೀಯವಾದ ಹೆಜ್ಜೆ ಇಡ್ಲೇಬೇಕು ಅನ್ನೋ ನಂಬಿಕೆ. ಆದ್ರೆ ರಿಯಾಲಿಟಿ ಇದಕ್ಕಿಂತ ತುಂಬಾನೇ ಭಿನ್ನ. ಬದಲಾವಣೆಗೆ 2 ದಾರಿಗಳಿವೆ. ಒಂದು ದಾರಿ ಬೆಟ್ಟದ ಮೇಲೆ ಒಂದು ದೊಡ್ಡ ಬಂಡೆ ತಳ್ಳಿದ ಹಾಗೆ. ಶುರುನಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇರುತ್ತೆ, ಆದ್ರೆ ಕೆಲವೇ ದಿನಗಳಲ್ಲಿ ಸುಸ್ತಾಗಿ ಈ ಗುರಿ ನಮ್ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತೀವಿ. ಇನ್ನೊಂದು ದಾರಿ ನಿಧಾನಕ್ಕೆ ಒಂದೊಂದೇ ಮೆಟ್ಲು ಹತ್ತಿದ ಹಾಗೆ. ಪ್ರತಿಯೊಂದು ಹೆಜ್ಜೆಯೂ ಚಿಕ್ಕದು, ತುಂಬಾನೇ ಸುಲಭ. ಆದ್ರೆ ಹೀಗೆ ನಿರಂತರವಾಗಿ ಹತ್ತಾ ಹೋದ್ರೆ ನಮ್ಗೆ ಗೊತ್ತೇ ಆಗಲ್ಲ, ರಾಕೆಟ್ ವೇಗದಲ್ಲಿ ಯಶಸ್ಸಿನ ಶಿಖರವನ್ನ ತಲುಪಿಟ್ಟಿರ್ತೀವಿ. ಹಾಗಾದ್ರೆ ಈ ಚಿಕ್ಕ ಚಿಕ್ಕ ಹೆಜ್ಜೆಗಳು ಇಷ್ಟೊಂದು ದೊಡ್ಡ ರಿಸಲ್ಟ್ಸ್ ಕೊಡೋ ಕಾರಣ ಏನು? ಇದ್ರ ಹಿಂದಿರೋ ಸೀಕ್ರೆಟ್ ಏನು? ಅದನ್ನೇ ನಾವು ಸಂಯುಕ್ತ ಪರಿಣಾಮ ಅಥವಾ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಕರೆಯೋದು. ಬನ್ನಿ ಅದರ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಕೇಳಿದ್ರೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದರ ಪವರ್ ಮಾತ್ರ ಮ್ಯಾಜಿಕ್ ಇದ್ದಾಗೆ. ಚಕ್ರಬಡ್ಡಿ ಬಗ್ಗೆ ಕೇಳಿರ್ತೀವಲ್ಲ, ಸಣ್ಣ ಹೂಡಿಕೆ ಸಮಯದ ಜೊತೆ ಹೇಗೆ ದೊಡ್ಡ ಸಂಪತ್ತಾಗುತ್ತೋ ಅದೇ ರೀತಿ ನಮ್ಮ ದೈನಂದಿನ ಸಣ್ಣ ಸ್ಥಿರವಾದ ಅಭ್ಯಾಸಗಳು ನಮ್ಮ ಜೀವನದ ದೊಡ್ಡ ಆಸ್ತಿಯಾಗಿ ಬದಲಾಗ್ತವೆ. ಶುರುನಲ್ಲಿ ಇದರ ಪರಿಣಾಮ ಅಷ್ಟಾಗಿ ಕಾಣಿಸಲ್ಲ, ಆದ್ರೆ ಸಮಯ ಕಳೆದಂತೆ ಇದರ ಶಕ್ತಿ ಬೆಳೆಯುತ್ತಲೇ ಹೋಗುತ್ತೆ. ಬನ್ನಿ ಒಂದು ಸೂಪರ್ ಉದಾಹರಣೆ ನೋಡೋಣ. ದಿನಕ್ಕೆ ಬರೀ 10 ಪೇಜ್ ಓದೋದು. ಅಬ್ಬಾ, ಅದೇನು ಮಹಾ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದನ್ನೇ 1 ವರ್ಷ ಪೂರ್ತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಸುಮಾರು 15 ಪುಸ್ತಕಗಳನ್ನ ಓದಿ ಮುಗಿಸಿರ್ತೀರಿ. ವಾವ್! ಇದೇ ಅಲ್ವಾ ಸಣ್ಣ ಹೆಜ್ಜೆಗಳ ಅಸಲಿ ತಾಕತ್ತು. ಇದು ಬರೀ ಪುಸ್ತಕ ಓದೋದಿಕ್ಕೆ ಮಾತ್ರ ಸೀಮಿತ ಅಲ್ಲ. ಇದೇ ಪ್ರಿನ್ಸಿಪಲ್ ಅನ್ನ ಹೊಸ ಭಾಷೆ ಕಲಿಯೋಕೆ, ಎಕ್ಸರ್ಸೈಸ್ ಮಾಡೋಕೆ ಅಥವಾ ಯಾವುದೇ ಹೊಸ ಸ್ಕಿಲ್ ಬೆಳೆಸ್ಕೊಳ್ಳೋಕೆ ಅಪ್ಲೈ ಮಾಡ್ಬೋದು. ಪ್ರತಿದಿನ ನಾವು ಹಾಕೋ ಸಣ್ಣ ಸಣ್ಣ ಪ್ರಯತ್ನ ಸಮಯ ಕಳೆದಂತೆ ನಮ್ಮನ್ನೇ ಆ ವಿಷಯದಲ್ಲಿ ಒಬ್ಬ ಎಕ್ಸ್ಪರ್ಟ್ ಆಗಿ ಮಾಡ್ಬಿಡುತ್ತೆ. ಸರಿ, ಈ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನಮ್ಮ ದಿನದ ಅತ್ಯಂತ ಮುಖ್ಯವಾದ ಭಾಗ ಅಂದ್ರೆ ನಮ್ಮ ಬೆಳಗಿನ ಸಮಯವನ್ನು ಗೆಲ್ಲೋದ್ರಿಂದಾನೇ ಶುರು ಮಾಡೋಣ. ಬನ್ನಿ, ಬೆಳಕಿನ ಜಾವವನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಇಲ್ಲಿದೆ ನೋಡಿ 3 ಸಿಂಪಲ್ ಆದ್ರೆ ಪವರ್ಫುಲ್ ಟಿಪ್ಸ್. ಎದ್ದ ತಕ್ಷಣ 1 ಲೋಟ ನೀರು ಕುಡಿಯೋದು, ನಾಳೆ ಏನ್ ಮಾಡ್ಬೇಕು ಅಂತ ಇವತ್ತೇ ರಾತ್ರಿ ಪ್ಲಾನ್ ಮಾಡ್ಕೊಳ್ಳೋದು, ಮತ್ತು ಎದ್ದ ತಕ್ಷಣ ಹಾಸಿಗೆಯನ್ನ ನೀಟಾಗಿ ಮಾಡೋದು. ಇವು ನೋಡಕ್ಕೆ ಸಣ್ಣ ವಿಷಯ ಅನ್ಸಿದವು, ಇವುಗಳ ಪರಿಣಾಮ ಮಾತ್ರ ಅದ್ಭುತ. ಹಾಸಿಗೆ ಸರಿ ಮಾಡೋದು ಅಂದ್ರೆ ಬರೀ ಕ್ಲೀನಿಂಗ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮ ದಿನದ ಮೊದಲ ಗೆಲುವು. ಆ ಸಣ್ಣ ಕೆಲಸ ಮುಗಿಸಿದ ತಕ್ಷಣ ನಮ್ಮ ಬ್ರೈನ್ಗೆ ಒಂದು ಪಾಸಿಟಿವ್ ಸಿಗ್ನಲ್ ಹೋಗುತ್ತೆ, ಎಸ್ ಐ ಡಿಡ್ ಇಟ್ ಅಂತ. ಈ ಮೊದಲ ಗೆಲುವು ದಿನಪೂರ್ತಿ ಗೆಲ್ಲೋಕೆ ಬೇಕಾದ ಸ್ಫೂರ್ತಿ ಕೊಡುತ್ತೆ. ಓಕೆ, ಬೆಳಗ್ಗೆ ಒಂದು ಗೆಲುವಿನಿಂದ ಶುರು ಮಾಡಿದ್ವಿ. ಈಗ ಆ ವೇಗವನ್ನ, ಆ ಮೊಮೆಂಟಮ್ ಅನ್ನ ದಿನಪೂರ್ತಿ ಹೇಗೆ ಮೇಂಟೈನ್ ಮಾಡೋದು? ನಮ್ಮ ಗಮನ ಚದುರದಂತೆ ಕಾಪಾಡಿಕೊಂಡು ನಮ್ಮ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಿಸೋಕೆ ಕೆಲವು ಸಿಂಪಲ್ ಅಭ್ಯಾಸಗಳನ್ನ ನೋಡೋಣ. ದಿನದ ಜಂಜಾಟದಲ್ಲಿ ನಮ್ಮ ಫೋಕಸ್ ಕಳೆದು ಹೋಗದಂತೆ ನೋಡ್ಕೊಳ್ಳಕ್ಕೆ ಇಲ್ಲಿದೆ 3 ಸರಳ ನಿಯಮಗಳು. ದಿನಕ್ಕೆ 3 ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರೋ ಒಂದೇ ಒಂದು ವಸ್ತುವನ್ನಾದ್ರೂ ಕ್ಲೀನ್ ಮಾಡಿ, ಮತ್ತು ಬಹುಶಃ ಇವೆಲ್ಲದಕ್ಕಿಂತ ಪವರ್ಫುಲ್ ಆಗಿರೋ 2 ನಿಮಿಷದ ನಿಯಮವನ್ನು ಪಾಲಿಸಿ. ಕೆಲ್ಸ ಮುಂದೂಡೋ ಚಾಳಿ ಇದೆಯಲ್ಲ, ಅದಕ್ಕೆ ಈ 2 ನಿಮಿಷದ ನಿಯಮ ಪರ್ಫೆಕ್ಟ್ ಮದ್ದು. ರೂಲ್ ತುಂಬಾ ಸಿಂಪಲ್. ಯಾವುದೇ ಕೆಲಸವನ್ನ 2 ನಿಮಿಷದ ಒಳಗೆ ಮುಗಿಸ್ಬೋದು ಅಂದ್ರೆ ಅದನ್ನ ಮುಂದಕ್ಕೆ ಹಾಕ್ಲೇಬೇಡಿ, ತಕ್ಷಣ ಮಾಡಿ ಮುಗಿಸ್ಬಿಡಿ. ಉದಾಹರಣೆಗೆ ಕಾಫಿ ಕಪ್ ತೊಳೆಯೋದು, ಇಲ್ಲ ಒಂದು ಇಮೇಲ್ಗೆ ರಿಪ್ಲೈ ಮಾಡೋದು. ಹೀಗೆ ಮಾಡೋದ್ರಿಂದ ಸಣ್ಣ ಸಣ್ಣ ಕೆಲಸಗಳೆಲ್ಲ ಸೇರಿ ಒಂದು ದೊಡ್ಡ ಬೆಟ್ಟದ ಹಾಗೆ ಆಗೋದನ್ನ ತಪ್ಪಿಸಬಹುದು. ಸರಿ,
ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈಗ ಅತಿ ಮುಖ್ಯವಾದ ಪ್ರಶ್ನೆ, ಈ ಪಯಣ ಶುರು ಮಾಡೋದು ಹೇಗೆ? ನಮ್ಮ ಮೊದಲ ಸಣ್ಣ ಹೆಜ್ಜೆ ಯಾವುದು? ಬನ್ನಿ ಅದರ ಬಗ್ಗೆ ಯೋಚನೆ ಮಾಡೋಣ. ಇಷ್ಟೊಂದು ಅಭ್ಯಾಸಗಳ ಲಿಸ್ಟು ನೋಡಿದಾಗ ಅಬ್ಬಾ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಸ್ವಲ್ಪ ಹೆದರಿಕೆ ಆಗೋದು, ಗೊಂದಲ ಆಗೋದು ಸಹಜ. ಎಲ್ಲವನ್ನೂ ಒಟ್ಟಿಗೆ ಹೇಗೆ ಶುರು ಮಾಡೋದು ಅನ್ನೋ ಪ್ರಶ್ನೆ ಬರಬಹುದು. ಆದ್ರೆ ಒಂದು ಸಮಾಧಾನದ ವಿಷಯ ಏನು ಅಂದ್ರೆ, ಇದೆಲ್ಲವನ್ನೂ ಒಂದೇ ಸಾರಿ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ನಮ್ಮ ಗುರಿಯೂ ಅಲ್ಲ. ಹೌದು, ನಮಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಅಭ್ಯಾಸ. ನೀವು ಕೇಳಿದ್ದು ಸರಿ. ಈ ಇಡೀ ಬದಲಾವಣೆಯ ಅದ್ಭುತ ಪಯಣ ಶುರುವಾಗೋದು ಆ ಒಂದೇ ಒಂದು ಅತಿ ಸುಲಭವಾದ ಸಣ್ಣ ಹೆಜ್ಜೆಯಿಂದ. ಈ ಮಾತನ್ನು ಯಾವತ್ತೂ ಮರಿಬೇಡಿ. ನಮ್ಮ ಗುರಿ ಪರ್ಫೆಕ್ಷನ್ ಸಾಧಿಸುವುದಲ್ಲ, ಬದಲಿಗೆ ಆ ಮೊಮೆಂಟಮ್ ಅಥವಾ ವೇಗವನ್ನ ಗಳಿಸೋದು. ಇವತ್ತು ನಾವು ಮಾಡುವ ಒಂದು ಸಣ್ಣ ಕೆಲಸ ನಾಳೆಗೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಅದೇ ಆತ್ಮವಿಶ್ವಾಸ ನಿಧಾನವಾಗಿ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಈಗ ನಿಮಗೊಂದು ಪ್ರಶ್ನೆ. ಈ ದೊಡ್ಡ ಪರಿವರ್ತನೆಯ ಪಯಣವನ್ನು ಶುರು ಮಾಡೋಕೆ ನೀವು ಇವತ್ತು ಇಡೋ ಆ ಮೊದಲ ಅತಿ ಸಣ್ಣ ಹೆಜ್ಜೆ ಯಾವುದು? ಯೋಚನೆ ಮಾಡಿ. ಯಾಕಂದ್ರೆ ಜೀವನದ ಅತಿ ದೊಡ್ಡ ಪವಾಡಗಳು ಯಾವಾಗ್ಲೂ ಶುರುವಾಗೋದು ಇಂತಹ ಸಣ್ಣ ಪುಟ್ಟ ಆರಂಭಗಳಿಂದಲೇ.